ದಾರಿ ತಪ್ಪಿದ ಮಕ್ಕಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದು ಯುವಜನತೆಯೇ ಸಂಪೂರ್ಣವಾಗಿ ದಾರಿ ತಪ್ಪಿದೆ ಅನ್ನೋ ಉದ್ದೇಶ ನಮ್ದಲ್ಲ. ಯುವಜನತೆಯಲ್ಲಿ ಕೆಲವೊಬ್ಬರು ದಾರಿ ತಪ್ತಾ ಇದ್ದಾರೆ, ಇದರಿಂದ ಅವರ ಭವಿಷ್ಯಕ್ಕೆ ಮಾರಕವಾಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಬನ್ನಿ ಚರ್ಚೆಯನ್ನ ಮುಂದುವರಿಸೋಣ. ಸಂಗ್ರಾಮ್ ಸಿಂಗ್ ಅವರೇ, ಇವಾಗಲೇ ನಾವು ಸಾಕಷ್ಟು ಮಾತಾಡಿದ್ವಿ, ಏನು ಕಾರಣಗಳು ಹೇಗೆ ಅಂತ. ಕಾರಣ ಏನಿಲ್ಲ, ಕಾರಣ ಬಹಳ ಸೂಕ್ಷ್ಮ ಇದೆ. ಒಂದು ಮಗುಗೆ ಗಂಡು ಮಗು ಆಗಲಿ ಮತ್ತು ಹೆಣ್ಣು ಮಗು ಆಗಲಿ ಕೊಡೋಂಥ ಒಂದು ತಾಯಿ ಇದೆಯಲ್ಲ, ಆ ತಾಯಿ ಮೇಲೆ ಇದೆಲ್ಲ ಬಹಳ ಎಷ್ಟು ಅವ್ರ ಮೇಲೆ ಇದ್ರೆ ತಾಯಿ ತನ್ನ ಒಂದು ಮಗು ತನ್ನ ಗರ್ಭಕೋಶದಲ್ಲಿರುವಾಗ 5 ಮತ್ತು 6ನೇ ತಿಂಗಳಲ್ಲಿ ಬ್ರೈನ್ ಸ್ಟಾರ್ಟ್ ಆಗುತ್ತೆ, ಡೆವಲಪ್ ಆಗುತ್ತೆ. ಆ ಬ್ರೈನ್ ಸ್ಟಾರ್ಟ್ ಆಗ ಜೆನೆಟಿಕ್ ಕ್ಯಾರೆಕ್ಟರ್ಸು ಮತ್ತು ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸು ಎರಡು ನಾವು ನೋಡಬೇಕಾಗುತ್ತೆ. ತಾಯಿ ಏನು ಮಾಡ್ತಾರೆ, ಆಗ ಟಿ ವಿ ಹಾಕ್ಕೊಂಡಿದ್ದೆ ಎನ್ವಿರಾನ್ಮೆಂಟು ಮತ್ತು ಕ್ರಿಮಿನಲ್ ಆ್ಯಕ್ಟ್ಸು ಮತ್ತು ಡ್ಯಾನ್ಸ್ ಮಾಡೋದು ಮತ್ತು ಕುಡಿಯೋದು ಅದು ಇದು ಮಾಡ್ತಾರೆ. ಆ ಮಗು ಮೇಲೆ ಹಾಗೇ ಇರತ್ತೆ. ಅದಕ್ಕಂದರೆ ಸಾಕ್ಷಾತ್ ನಾವು ಮಹಾಭಾರತದಲ್ಲಿ ನೀವು ನೋಡುವಾಗ ಅಭಿಮನ್ಯು ಹೊಟ್ಟೆಯೊಳಗಿಡುವಾಗ ಎಲ್ಲ ಕಥೆಗಳು ಕೇಳ್ತಾ ಇದ್ರು, ಮುಂಗ್ಬಿಡ್ತಾ ಇದ್ದವು, ಹೌದು ಹೌದು ಅಂತ ಹೇಳಿದ್ದೆ. ನಾವು ಈಗ ಕಾಲನೂ ಸಾಕಷ್ಟು ಬದಲಾಗಿದೆ. ಈಗ ಆ ತಾಯಿ ಒಂದು ಏನು ಜನ್ಮ ಕೊಡೋಕ್ಕಿಂತ ಮುಂಚೆ ಯಾವಾಗ ನಮ್ಮ ಬ್ರೈನ್ ಸೆಲ್ಸ್ ಸ್ಟಾರ್ಟ್ ಆಗುತ್ತೆ ನಮಗೆ, ಆಗ ನಾವು ಒಳ್ಳೆ ರೀತಿಯಿಂದ ಒಳ್ಳೆ ಮಾತನ್ನು ಆಡೋದು, ಮಹಾಭಾರತ ಓದೋದು, ರಾಮಾಯಣ ಓದೋದು, ಇಲ್ಲ ಬೈಬಲ್ ಓದೋದು, ಅಥವಾ ನಾವು ಇದು ಖುರಾನ್ ಓದೋದು, ಯಾವಾಗ ನಾವು ಒಳ್ಳೊಳ್ಳೆ ಕಥೆಗಳು ಓದೋದು, ಒಳ್ಳೆ ಧೀರವಂತರದು, ಒಳ್ಳೆ ಸತ್ಯವಂತರದು, ಇವ್ರದೆಲ್ಲ ನಾವು ಕಥೆಗಳು ಓದ್ಕೊಂಡಿದ್ದೆ ಆ ಮಗುಗೆ ಒಂದು ಡೆವಲಪ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಏನು ಆ ಮಗು ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ ಅದ್ರ ಮೇಲೆ. ಪ್ಲಸ್ ದಿ ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ, ಈ ಟಿ ವಿ ನೋಡೋದು, ಇಲ್ಲ ಅಂತ ದಾರಿನಲ್ಲಿ ಹೋಗೋದು, ಯಾರ ಜಗಳ ಆಡ್ತಾ ಇರೋದು ಅದನ್ನು ಯಾವಾಗಲೂ ನೋಡ್ತಾ ಇರೋದು, ದಾರಿನಲ್ಲಿ ಇಲ್ಲಿ ಎದ್ದು ಆತದ ಅವರು ಗರ್ಭಿಣಿ ಆದಾಗ ಎದ್ದು ಆತದ ಬೈತಾ ಇರೋದು, ಇದು ಮಾಡೋದಂದರೆ ಅದು ಮಗು ಮೇಲೆ ಬಹಳ ಪರಿಣಾಮ ಬೀಳುತ್ತೆ. ತಾಯಿ ಹೇಗೆ ಒಂದು ಆಹಾರವನ್ನು ತಗೊಳ್ತಾ ಆ ಮಗು ಬೆಳವಣಿಗೆನೂ ಹಾಗೆ ಆಗುತ್ತೆ. ತಾಯಿ ಬೇರೆದು ಕುಡಿಯೋದಾಗಲಿ, ಸಿಗರೇಟ್ ಆಗಲಿ, ಮತ್ತು ಬೇರೆ ಇದನ್ನು ತಗೊಳುತ್ತು ಅಂತ ಹೇಳಿದ್ರೆ, ಬೇರೆ ವ್ಯಸನಿ ಏನಾದರೂ ಡ್ರಗ್ಸ್ ಏನೋ ತಗೊಳ್ಳೋ, ಆ ಮಗು ಮೇಲೆ ಬಹಳ ಪರಿಣಾಮ ಬೀಳುತ್ತೆ. ಈ ಮಗು ಯಾವಾಗ ಗರ್ಭಕೋಶದಲ್ಲಿರುತ್ತೆ ಆ ಮಗುವಿಗೆ ಹೇಗೆ ಬೆಳೆಸ್ತಾರೋ ಮುಂದಕ್ಕೆ ಈಗ ಒಂದು ಟ್ರೆಂಡು ಸಹ ಬಂದಿದೆ. ಈಗ ನಮ್ಮ ಮಗು ಬೆಳೀತಾ ಇರಬೇಕಾದ್ರೆ ಹೊಟ್ಟೆನಲ್ಲಿ ಆ ಮಗು IAS ಆಗಬೇಕಾ ಅಂದರೆ IAS ಆಗುತ್ತೆ. ಈ ಮಗು ರಾಜಕಾರಣಿ ಆಗಬೇಕಾ ರಾಜಕಾರಣಿ ಆಗುತ್ತೆ. ಈ ಮಗು ಈಗ ಮುಂದೆ ನಾವು ಒಂದು ರೌಡಿ ಆಗಬೇಕಾ ಆ ರೌಡಿನೂ ಸಹ ಆಗುತ್ತೆ. ಅಲ್ಲ, ನಾವು ಬೆಳವಣಿಗೆ ಹೇಗಿರುತ್ತೆ ಅದನ್ನು ನಾವು ಆ ತಾಯಿ ತನ್ನ ಗರ್ಭಕೋಶದಲ್ಲಿರುವಾಗ ಆ ಮಗುಗೆ ತಾನು ಎಲ್ಲ ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ. ಭಕ್ತಿಯಿಂದ ಇದು ಮಾಡಬೇಕಾಗ್ತಾ ಇರುತ್ತೆ. ಎಲ್ಲ ಸಂದೇಶಗಳು ಎಲ್ಲ ಓದಬೇಕಾಗುತ್ತೆ. ಕೆಲವರಿಂದ ಭಕ್ತಿ ಗೀತೆಗಳು ಕೇಳಬೇಕಾಗುತ್ತೆ. ಮಹಾಭಾರತ ಇದು ನಾನು ಏನೇನು ಹೇಳಿದ್ನಲ್ಲ ಅದೆಲ್ಲ ಕಥೆಗಳೆಲ್ಲ ಕೇಳಬೇಕಾಗುತ್ತೆ. ಅದು ಮಗು ಮೇಲೆ ಪರಿಣಾಮ ಬೀಳುತ್ತೆ. ಅದರಿಂದ ನಮಗೆ ಬಹಳಷ್ಟು ಫಲಿತಾಂಶಗಳು ಕೊಡ್ತವೆ. ಮುಂದಕ್ಕೆ ಆ ಮಕ್ಕಳು ಬೆಳೀತಾ ಇರುವಾಗ ಏನಾಯಿತು, ಮಗುನು ಬೆಳೆದು ಬಿಡುತ್ತೆ. ಆಮೇಲೆ 3 ವರ್ಷ 4 ವರ್ಷ ಆದಮೇಲೆ ಆಟೋಮೆಟಿಕ್ಕಾಗಿ ನಮ್ಗೆ ಗೊತ್ತಾಗುತ್ತೆ, ಇದೇನಪ್ಪ ಮಗು ಹೀಗೆ ಬೆಳೀತಾ ಇದೆಯಂತೆ. ಆಗ ನಮಗೆ ಗೊತ್ತಾಗುತ್ತೆ, ಓಹ್, ಗರ್ಭಕೋಶದಲ್ಲಿದ್ದಾಗ ನಾವು ಹೇಳೋದ್ರಿಂದ ಈ ಮಗುಗೆ ಇಷ್ಟೆಲ್ಲ ಒಂದು ಪರಿಣಾಮ ಬೀಳ್ತಾ ಇದೆ ಅನ್ನೋದು ಆಗ ನಮಗೆ ಗೊತ್ತಾಗುತ್ತೆ. ಅದೇ ಒಂದು ಅವೇರ್ನೆಸ್ಸಲ್ಲಿ ತಂದೆ ತಾಯಿ ಆಗಲಿ ಆ ಸಮಾಜದಲ್ಲಿ ಅದೇ ಒಂದು ಅವೇರ್ನೆಸ್ಸಲ್ಲಿ ನಾವು ಹಾಗೆ ಮಗುಗೆ ಬೆಳೆಸ್ಕಾದ್ರೆ ಏನು 14 ವರ್ಷ ಆದ್ರೂ ಈಗೆಲ್ಲ ನೋಡಿ ಟಿ ವಿ ನೋಡೋದು, ಅಲ್ಲಿ ನೋಡೋದು, ಪಿಕ್ಚರ್ಗೆ ಹೋಗೋದು ಎಲ್ಲ ಶುರು ಮಾಡ್ಬಿಡ್ತಾರೆ. ಈಗ ಹೊಡೆಯೋದು, ಕಲ್ಲೆತ್ಕೊಂಡು ಹೊಡೆಯೋದು, ಅಲ್ಲೇನಾಯ್ತು ಅಂತ ಹೇಳಿದ್ರೆ ಈ ಕ್ರಿಮಿನಲ್ ಆ್ಯಕ್ಟ್ಸ್ ಮಾಡೋದು, ಅಲ್ಲೇನ ಬೀಡಿ ಸಿಗರೇಟ್ಸ್ ಇದೆಲ್ಲ ಅವಾಯ್ಡ್ಗಳಾಗೋಗ್ಬಿಡುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್ ಕೂಡ ಈ ಯುವಜನತೆ ಮೇಲೆ ತಪ್ಪು ಹೋಗಿದೆ ಅಂತ ಅನಿಸ್ತಿಲ್ವ? ಇವಾಗ ನೋಡಿ, 4 ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಒಬ್ಬ ತಗೊಂಡು ಇದು ಬಸ್ಸಿಗೆ ಕಲ್ಲು ಹೊಡೆದ ಅಂದ್ರೆ 4 ಜನ ತಗೊಂಡು ಹೊಡಿತಾರೆ. ನೀವು ಹೇಳೋದು ಖಂಡಿತ ಸೋಷಿಯಲ್ ಕಂಟ್ರೋಲ್ ಇಲ್ಲ. ಈಗ ನಮಗೆ ಸೋಷಿಯಲ್ ಕಂಟ್ರೋಲ್ ಎಲ್ಲಿ ಬರುತ್ತೆ? ನಮ್ಮ ತಂದೆ ತಾಯಿಗಳು, ನಮ್ಗೆ ವಿದ್ಯಾಭ್ಯಾಸ ಹೇಳೋ ಟೀಚರ್ಗಳು, ಇವ್ರಿಗೆಲ್ಲ ಬೇಕು. ದೊಡ್ಡವರು ಹಿರಿಯವ್ರದ್ದು ಇವ್ರದೆಲ್ಲ ಮಾತುಗಳು ಕೇಳಬೇಕಾಗುತ್ತೆ. ಅಂದರೆ ಈಗಿನ ಕಾಲದ ಮಕ್ಕಳು ಏನು ಕೇಳೋದಿಲ್ಲ. ಆದಷ್ಟು ನಮ್ದು ಅವೇರ್ನೆಸ್ ಏನಿದೆ ಅದನ್ನ ಹೇಳಬೇಕಾಗುತ್ತೆ ಮಕ್ಕಳಿಗೆಲ್ಲ. ಅಲ್ಲ, ಎಲ್ಲಿ ತಪ್ತಾ ಇದೀವಿ ಹಾಗಾದ್ರೆ? ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ನಾವು ಈಗ ಅವೇರ್ನೆಸ್ ಎಲ್ಲಿ ತಪ್ಪಾಗ್ತಾ ಇದೆ? ನಮ್ಗೆ ಏನಿಲ್ಲ, ಮಿಡ್ಲ್ ಸ್ಕೂಲ್ ಹೋದ್ರೇನು ಪರವಾಗಿಲ್ಲ, ನಮ್ಮ ಮಕ್ಕಳು ಕೇಳ್ತಾವೆ. ಹೈಸ್ಕೂಲ್ ಆದ್ರೂ ಆಯ್ತು ಅಪ್ಪ, ಆಯ್ತು ನಾನು ಮಾಡ್ಕೊಳ್ತೀನಿ, ಪರವಾಗಿಲ್ಲ. ನೀವು ಒನ್ಸ್ ಹೈಸ್ಕೂಲ್ ದಾಟ್ಬಿಟ್ರು, ಕಾಲೇಜ್ ಮೆಟ್ಲು ಇಟ್ಟರು, ಅಲ್ಲಿಂದ ಶುರು ಆಗುತ್ತೆ ನೋಡಿ ಅವರು ವಿದ್ಯಾಭ್ಯಾಸಗಳು ಮತ್ತು ಬೇರೆ ಅಭ್ಯಾಸಗಳೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ ಅಪ್ ಟು SLC ಅವರೆಗೂ, ಮೆಟ್ರಿಕ್ವರೆಗೂ ನಮ್ಮ ಮಾತು ಕೇಳ್ತಾರೆ, ತಾಯಿ ತಂದೆ ಮಾತು ಕೇಳ್ತಾರೆ, ಸಮಾಜದಲ್ಲಿರೋ ಮಾತು ಕೇಳ್ತಾರೆ, ಫ್ರೆಂಡ್ಸು ಇವರು ಎಲ್ಲ ಮಾತು ಕೇಳ್ತಾರೆ. ಒನ್ಸ್ ಅವ್ರು ಕಾಲೇಜ್ ಕಾಲಿಟ್ಟರು ಅವ್ರು ತಿಳ್ಕೊಂಡ್ಬಿಡ್ತಾರೆ, ನಾನೀಗ ದೊಡ್ಡವನಾಗೋಗ್ಬಿಟ್ಟಿದ್ದೇನೆ, ನಾನು ಏನಾದರೂ ಮಾಡ್ಬೋದು, ನಡೆಯೋ ಪಿಕ್ಚರ್ಗೆ ನಡೆಯೋ ಇದು ನಡೆಯೋ, ಕ್ಲಬ್ಗೆ ಹೋಗೋಣ, ಅದೇನೋ ಮತ್ತು ಟಿ ವಿಗಳು ನೋಡೋದು, ಮತ್ತು ಬ್ಲೂ ಫಿಲ್ಮ್ ನೋಡೋದು, ಇದೆಲ್ಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಮತ್ತು ಈ ಫಿಲಮ್ಸ್ ಏನಾಗಿದೆ, ಈಗ ಬಹಳಷ್ಟು ಫಿಲಮ್ಸ್ ಬರ್ತಾ ಇದ್ದಾವೆ. ಈಗ ಅವರಲ್ಲಿ ಏನು ನೂಡ್ ಫಿಲಮ್ಸು ಅದು ಎಲ್ಲ ಬರ್ತಾ ಇದೆ. ಈಗ ಏನು ಕಾಮನ್ ಆಗಿ ಅದನ್ನೆಲ್ಲ ನೋಡ್ತಾರೆ. ಅವರು ಒಂದು ಮನಸ್ಸಲ್ಲಿ ಒಂದು ಪ್ರಚೋದನೆ ಆಗುತ್ತೆ ಅವ್ರಿಗೆ, ಇದೆಲ್ಲ ಈ ಕಾರ್ಯಗಳನ್ನ ನಾ ಯಾಕೆ ಮಾಡ್ಬೋದು ಅಂತ ಹೇಳಿದ್ದೆ, ನಡಿ ಅಂತ ಹೇಳಿದೆ ಹೊಗನೇಕಲ್ ಫಾಲ್ಸ್ಗೆ ಹೋಗೋದು, ನಡೆಯೋ ಅಂತ ಹೇಳಿದೆ ಇನ್ನೊಂದು ಕಡೆ ಹೋಗೋದು, ಹೀಗೆಲ್ಲ ನಡೆಯೋಕ್ಕೆ ಶುರು ಆಗೋಗ್ಬಿಟ್ಟಿದ್ದಾವೆ. ಈಗ ಅವ್ರಿಗೆಲ್ಲ ಒಂದು ಪ್ರಜ್ಞಾ ಒಂದು ರೀತಿಗೆ ಒಂದು ಅವೇರ್ನೆಸ್ಸು ಯಾರು ಹೇಳೋರಿಲ್ಲ. ಈಗ ಅಟ್ಲೀಸ್ಟ್ ಆ ಸ್ಕೂಲಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಈ ನಮ್ಮ ಸರ್ಕಾರದ ಏನಿದೆ ನ್ಯಾಷನಲ್ ಕಮಿಷನ್ ಆಫ್ ಅವೇರ್ನೆಸ್, ಚೈಲ್ಡ್ ಅವೇರ್ನೆಸ್, ಅವರೆಲ್ಲ ಹೋಗಿ ಹೇಳಬೇಕಾಗತ್ತೆ. ಅಂದರೆ ಕಾಲೇಜ್ಗಳಲ್ಲಿ ಯಾರೂ ಹೋಗಲ್ಲ,
ಹೋಗಲ್ಲ, ಕಾಲೇಜ್ಗಳಿಗೂ ಹೋಗಲ್ಲ. ಅವೇರ್ನೆಸ್ ಕಮ್ಮಿ ಇದೆ ಅಂತ ನೀವು ಹೇಳ್ತಿದ್ದೀರಾ? ಅವೇರ್ನೆಸ್ ಕಡಿಮೆ ಇದೆ ಈಗ. ಓಕೆ ರೇಖಾ, ಇವಾಗ ಅವೇರ್ನೆಸ್ ಕಮ್ಮಿ ಇದೆ, ಅಲ್ಲದೆ ಕಂಟ್ರೋಲ್ ಕೂಡ ಕಮ್ಮಿ ಇದೆ ಅಂತ ಹೇಳ್ತಿದ್ದೀರಾ. ನಿಜವಾಗ್ಲೂ ತಂದೆ ತಾಯಿ ಕಂಟ್ರೋಲ್ ಕಮ್ಮಿ ಆದ್ರೆ ಮಕ್ಕಳು ಹಾಳಾಗ್ತಾರೆ ಅಂತ ಅನ್ಸುತ್ತಾ? ಖಂಡಿತ ಮೇಡಮ್. ಯಾವ ತರ? ತಂದೆ ತಾಯಿಗಳು ಎಷ್ಟು ಅವರಿಗೆ ಸ್ವತಂತ್ರ ಕೊಡಬೇಕು ಅಷ್ಟನ್ನು ಕೊಡಬೇಕು. ಅವ್ರನ್ನ ಎಲ್ಲಿ ಕಂಟ್ರೋಲ್ ಮಾಡಬೇಕು ಅಲ್ಲಿ ಕಂಟ್ರೋಲ್ ಮಾಡಬೇಕು. ಆಗಲೇ ಹೇಳಿದ್ರಲ್ಲ ನಮ್ಮ ಸರು, ಅವರು ಅಪ್ಪ ಅಮ್ಮ ಇಬ್ಬರು ದುಡಿಯೋದಕ್ಕೆ ಹೋಗ್ತಾರೆ, ಮಗು ಒಂದನ್ನೇ ಮನೇಲಿ ಬಿಟ್ಟು ಹೋಗ್ತಾರೆ. ಸೊ ಅದು ಬೆಳೀತಾ ಬೆಳೀತಾ ಯಾರಾದರೂ ಜೊತೆಗೆ ಬೇಕು ಆಟ ಆಡೋದಕ್ಕಾಗಲಿ ತನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕಾಗಲಿ ಬೇಕು ಅನ್ನಿಸ್ದಾಗ ಅವ್ರು ಹೇಳಿದ್ರಲ್ಲಿ ವೆಬ್ಸೈಟ್ ಓಪನ್ ಮಾಡ್ತಾರೆ ಅಂತ. ಆ ವೆಬ್ಸೈಟ್ನ ಒಳ್ಳೆತನದಲ್ಲಿ ಯೂಸ್ ಮಾಡ್ಕೊಳಕ್ಕೆ ಅಂತ ಎಲ್ಲ ಹಾಕಿರ್ತಾರೆ. ಆದರೆ ಈ ಮಕ್ಕಳು ಅದನ್ನು ಅದರಿಂದ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅದನ್ನು ಓಪನ್ ಮಾಡ್ತಾರೆ. ಒಂದು ದಿನ ಅದು ಅವರ ಮನಸ್ಸಿಗೆ ಖುಷಿ ಕೊಡ್ತು ಅಂತ ಏನಾದರೂ ಆದರೆ ಅದನ್ನು ನಾಳೆನೂ ಹಾಗೆ ಮಾಡುತ್ತೆ. ಅಂದರೆ ನಮ್ಮ ಸ್ವಾಮಿ ಜಗದಾತ್ಮನಂದ ಹೇಳ್ತಾ ಹೋಗ್ತಾರೆ, ಇವತ್ತು ತಪ್ಪು ಮಾಡಿದ್ರೆ ನಾಳೆ ಮನಸ್ಸು ಕೂಡ ಆ ತಪ್ಪನ್ನ ಮಾಡಬೇಕು. ಇವತ್ತು ಓದೋದನ್ನು ಬಿಟ್ಟಿದ್ದೀನಿ ಅಂದರೆ ನಾಳೆ ಯಾವುದೋ ಒಂದು ಕಾರಣನ ಹುಡುಕ್ತಿರುತ್ತೆ ಆ ಮನಸ್ಸು ಆ ಟೈಮ್ನ ಪಾಸ್ ಮಾಡೋದಕ್ಕೆ. ಸೊ ಇವತ್ತಿನ ಯುವಕರು ಅಷ್ಟೇ, ಯಾವುದೋ ಒಂದು ತಪ್ಪು ಮಾಡಿದ್ದಾರೆ ಅಂದರೆ ಅದು ತಪ್ಪು ಅಂತ ಗೊತ್ತಿರಲ್ವಲ್ಲ, ಅದನ್ನು ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅದರಿಂದ ಅನಾಹುತಗಳು ಆದಾಗಲೇ ಅದು ತಪ್ಪು ಅಂತ ಗೊತ್ತಾಗೋದು. ಓಕೆ, ಕೊನೆಯದಾಗಿ ಹೇಳೋದಾದರೆ ಮಂಜುನಾಥ್ ಅವರೇ, ಸೋಷಿಯಲ್ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ, ಸೋಷಿಯಲ್ ಕಂಟ್ರೋಲ್ ಯುವಜನತೆ ಮೇಲೆ ಕಮ್ಮಿ ಇರೋದ್ರಿಂದ ಈ ಎಲ್ಲ ಅವಾಂತರಕ್ಕೆ ಕಾರಣ ಅಂತ ಇವಾಗ ನಾವು ಡಿಸ್ಕಸ್ ಮಾಡಿದ್ವಿ. ನೀವೇನು ಹೇಳ್ತೀರಾ? ಖಂಡಿತ. ಈಗ ಸರ್ ಹೇಳ್ತಾ ಇದ್ರು ಹೈಸ್ಕೂಲ್ ತನಕ ಸರಿ ಇರ್ತಾರೆ, ಕಾಲೇಜಿಗೆ ಬಂದ ತಕ್ಷಣ ಅವರು ಕಂಟ್ರೋಲ್ ತಪ್ಪಾಗುತ್ತೆ ಅಂತ. ನಾನು ಕಾಲೇಜ್ ಲೆಕ್ಚರರೇ, ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅದು ಅಡೋಲ್ಸೆಂಟ್ ಏಜ್, ಹದಿಹರೆಯದಲ್ಲಿ ಅವ್ರನ್ನ ತಡೆಯೋದೇ ಕಷ್ಟ. ಬಹಳ ಪ್ರಚಂಡವಾದ ಶಕ್ತಿ ಇರುತ್ತೆ ಅವರಲ್ಲಿ. ಈ ಗೋಡೆನ ಗುದ್ದಿ ನೀರು ಬರ್ಸೋಂಥ, ನೆಲ ಗುದ್ದಿ ನೀರು ಬರ್ಸೋಂಥ ಒಂದು ಇರುತ್ತೆ ಅವ್ರಿಗೆ, ಬಹಳನೇ ಶಕ್ತಿ ಇರುತ್ತೆ. ಆಮೇಲೆ ಅದನ್ನು ಸರಿಯಾದ ಅದಕ್ಕೊಂದು ಚೌಕಟ್ಟು ಹಾಕೋದೇ ಅಲ್ಲಿ ಹಾಕ್ಬೇಕಾಗಿರೋದು ನಾವು. ಸೊ ಆ ಚೌಕಟ್ಟನ್ನು ನಾವು ಸರಿಯಾದ ರೀತಿಯಲ್ಲಿ ಒಂದು ಅಣೆಕಟ್ಟು, ಇವಾಗ ನೀರು ಹರಿತಿರುತ್ತೆ ಹೆಂಗೆ ಅದಕ್ಕೆ ಸರಿಯಾದಂಥ ಒಂದು ಡ್ಯಾಮ್ ಕಟ್ಟಿ ಅದನ್ನು ಕಾಲುವೆಗಳ ಮೂಲಕ ನದಿಗಳಿಗೆ ಎಲ್ಲ ಗದ್ದೆಗಳಿಗೆ ಹೊಲಗಳಿಗೆ ಹರಿಸಿದಾಗ ಅಲ್ಲಿ ಬೆಳೆ ಬರುತ್ತೆ. ಅದೇ ರೀತಿಯಲ್ಲಿ ಯುವ ಶಕ್ತಿಯನ್ನು ಸರಿಯಾದ ಮಾರ್ಗದರ್ಶನ ತಲುಪಿಸುವಂಥ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ. ಸೊ ನಾವು ಆ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲ ಪ್ರತಿಯೊಬ್ಬರು. ಯಾರು ಎಲ್ಲೋ ಒಂದು ಕಡೆ ಸೋಲ್ತಾ ಇದೀವಿ ಅಂತ ಅನಿಸ್ತಾ ಇಲ್ವಾ? ಸೋಲು ತಾತ್ಕಾಲಿಕ ಅಷ್ಟೇ ಅದು. ಆದರೆ ಇದು ಗೊತ್ತಾಗ್ತಿಲ್ಲ ನಮಗೆ. ಈಗ ನೀವು ಹೇಳಿದ್ರಿ ಬಹಳ ವೇಗವಾಗಿ ನಡೀತಾ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ ನಮಗೆ ಅಂತ. ಅದು ಒಂದು ಗ್ರಿಪ್ ಸಿಕ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತದೆ ಇದನ್ನ ಹೆಂಗೆ ನಿಯಂತ್ರಿಸಬೇಕು ಅಂತ. ಖಂಡಿತ ಆ ನಾನು ಆಶಾವಾದಿ ಯಾವಾಗಲೂ. ಇದು ಹೀಗೆ ಎಲ್ಲ ಹಾಳಾಗೋಗ್ಬಿಡ್ತಾರೆ, ಇದು ಪ್ರತಿ ಕಾಲದಲ್ಲೂ ಇರುತ್ತಿದ್ದು. ಯುವಕರೆಲ್ಲ ಹಾಳಾಗೋಗ್ತಿದ್ದಾರೆ, ನಾವೆಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಕಾಲ, ಇದೆಲ್ಲ ಅದೊಂದು ನಾಸ್ಟಾಲಜಿಕ್ ಅಂತಿರಲ್ಲ, ಹಾಳಹಳಿಕೆಗಳು ಅವೆಲ್ಲ ಇರುತ್ತೆ. ಆದರೆ ನನ್ನ ಆಶಾವಾದಿ ಇದೆಯಲ್ಲ, ಒಂದಲ್ಲ ಒಂದಿನ ಸರಿ ಹೋಗುತ್ತೆ. ಅವ್ರಿಗೆ ಗೊತ್ತಾಗುತ್ತದೆ ಈ ತಪ್ಪುಗಳು. ಈಗ ಅಮೆರಿಕ ನೋಡಿ, ಮತ್ತೆ ಬ್ಯಾಕ್ ಟು ನಮ್ಮ ಕಲ್ಚರು, ನಮ್ಮ ಇದು ಯೋಗ, ಈ ಧ್ಯಾನ ಈ ಕಡೆ ಬರ್ತಾ ಇದ್ದಾರೆ. ಯಾವುದನ್ನ ನಾವು ಅವ್ರದನ್ನ ನಾವು ಫಾಲೋ ಮಾಡ್ತಿದ್ದೀವಲ್ವ, ಗೊತ್ತಾಗುತ್ತಿದ್ದು ಇದೆಲ್ಲ ಇದು ಸರಿಯಲ್ಲ, ಇದು ನಮ್ದಲ್ಲ, ಇದು ಈ ನಮ್ಮ ಸಂಸ್ಕೃತಿ ಎಲ್ಲ ಇದು ಅಂತ. ಯಾಕಂದರೆ ಇವೆಲ್ಲ ತಾತ್ಕಾಲಿಕವಾದ ಸುಖ ಕೊಡುವಂಥವು, ಆ ಕ್ಷಣ ಸುಖ ಕೊಡುವಂಥವು. ಆ ನಿಮಿಷದಲ್ಲಿ ನನಗೆ ಸಂತೋಷ ಸಿಗುತ್ತೆ. ಆದರೆ ನೆಕ್ಸ್ಟ್ ಡೇನೇ ನಾನು ಪಶ್ಚಾತ್ತಾಪ ಪಡಬೇಕು, ಅಯ್ಯೋ ಹೀಗೆ ಮಾಡ್ಬಿಟ್ಟಲ್ಲ, ಅಯ್ಯೋ ಹೀಗಾಗೋಯ್ತಲ್ಲ ಅನ್ನೋ ಒಂದು ನೋವನ್ನು ಅನುಭವಿಸ್ಬೇಕಾಗತ್ತೆ. ಈ ನೋವು ಹೋಗ್ಬೇಕು ಅಂತಂದರೆ ನಾವು ಅದನ್ನು ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ ದಿನ ಬಂದೇ ಬರುತ್ತೆ. ಎಲ್ಲರೂ ಆ ಒಂದು ಒಳ್ಳೆ ದಾರಿಗೆ ಹೋಗ್ತಾರೆ. ಒಂದು ಸುಭಿಕ್ಷವಾದಂಥ ಒಂದು ಸಮೃದ್ಧ ಭಾರತನ ನಾವು ಖಂಡಿತ ನೋಡ್ಬೋದು ಅಂತ ನಾನು ಆಶಾವಾದಿಯಾಗಿದ್ದೆ. ಓಕೆ ಡಾಕ್ಟರ್, ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ಅಂದರೆ ಈ ಯೂತ್ನ ಕಂಟ್ರೋಲ್ ಮಾಡಬೇಕು, ಅವ್ರನ್ನ ಸರಿಯಾದಂತಹ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಪೋಷಕರು ಹಾಗೆ ಸಮಾಜದ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಅದು ಭಾಳ ಮೊದಲನೇದಾಗಿ ಪೋಷಕರನ್ನು ಮಾತ್ರ ದೂಷಣೆ ಮಾಡಬಾರ್ದಲ್ಲಿ. ಹಾಗೆಯೇ ಇದರಲ್ಲಿ ನಮಗೇನೆ ನಮ್ಮ ಸೈಕ್ಯಾಟ್ರಿಕ್ ವಿಚಾರದಲ್ಲೇ ನೋಡಿದ್ರೆ ಈ ಥರ ಕಾರಣ ಹುಡುಕೋದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಎಲ್ಲರೂ ಚೆನ್ನಾಗಿದ್ದಾಗ ಒಬ್ಬರು ಯಾರೋ ಸರಿ ಇಲ್ಲದೇ ಇರಬಹುದು. ಹಾಗೆಯೇ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಒಳ್ಳೆ ವಾತಾವರಣ ಇದ್ರೂ ಕೆಲವು ಸತಿ ಕೆಡೋ ಸಾಧ್ಯತೆಗಳಿರುತ್ತೆ. ನಾನು ಹೇಳೋದೇನು ಅಂದರೆ, ಮೊದಲನೇದಾಗಿ ಪೋಷಕರು ಫಸ್ಟ್ ಆಫ್ ಆಲ್ ಅವರು ಸ್ವಲ್ಪ ನೋಡ್ತಾ ಇರಿ, ತಮ್ಮ ಹುಡುಗ ಅಥವಾ ಹುಡುಗಿ ಏನಾದರೂ ಒಂದು ತಪ್ಪು ಹಾದಿ ಹಿಡ್ದ ಅಂದಾಗ ಮೊದಲನೇದಾಗಿ ಏನಾಗುತ್ತೆ, ತಾಯಿನ ದೂಷಿಸೋದು, ತಂದೆಯನ್ನು ದೂಷಿಸೋದು ಇದು ಆಗಕ್ಕೆ ಶುರುವಾಗುತ್ತೆ. ಇಲ್ಲ ಸ್ಕೂಲ್ ಮೇಲೆ ಹಾಕೋದಾಗಲಿ, ಕಾಲೇಜ್ ಮೇಲೆ ಹಾಕ್ಬೋದು. ಈಗ ನಾನು ಪ್ರಾಧ್ಯಾಪಕರ ಬಗ್ಗೆ ಯೂಸ್ ಮಾಡಿದ್ರೆ, ನಾವು ಮನೇಲಿ ಒಬ್ಬೊಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದೇ ಕಷ್ಟ. ಪಾಪ ಅವರು 60, 80, 100 ಜನಗಳನ್ನ ನೋಡ್ಕೊಳ್ಳೋದೇನು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಹಾಗೇ ಇದರಲ್ಲಿ ಪಾತ್ರ ಎಲ್ರದ್ದು ಇದೆ. ಆ ದೂಷಣೆ ಅನ್ನೋದನ್ನು ನಿಲ್ಲಿಸಿ, ಸಮಸ್ಯೆ ಅನ್ನೋದು ಇದೆಯಲ್ಲ ಅದನ್ನು ಫಸ್ಟು ಅದನ್ನು ರೆಕಗ್ನೈಸ್ ಮಾಡಿದ್ರೆ ಅದಕ್ಕೆ ಪರಿಹಾರ ಹುಡುಕೋದ್ರ ಬಗ್ಗೆ ಆಗುತ್ತೆ. ಆ ಪರಿಹಾರ ಇದೆಯಲ್ಲ ಅದನ್ನು ನೋಡೋದ್ರ ಬಗ್ಗೆನೂ ಅಷ್ಟೇ, ಒಂದು ದಿವಸ ಒಂದು ಕ್ಷಣ ಅಂತಲ್ಲ, ಅದಕ್ಕೆ ಪರಿಹಾರ ಚಿಂತನೆ ಮಾಡಬೇಕು. ಜೊತೆಗೆ ಯಾರು ಆ ದಾರಿ ತಪ್ಪಿದ್ದಾರೆ ಅಂತ ನಮ್ಗೆ ಅನ್ಸುತ್ತೋ, ನಿಮ್ಮ ಶೀರ್ಷಿಕೆ ದಾರಿ ತಪ್ಪಿದ ಮಕ್ಕಳ, ಆ ಮಕ್ಕಳನ್ನು ನಾವು ಇನ್ವಾಲ್ವ್ ಮಾಡಬೇಕು.
ಗೊತ್ತಾಯ್ತು, ಅದು ಬಹಳ ಮುಖ್ಯ. ಈಗ ನಾವೆಲ್ಲ 4 ಜನ ಕೂತ್ಕೊಂಡು 5 ಜನ ಕೂತ್ಕೊಂಡು ಡ್ರಿಂಕ್ಸ್ ಮಾಡಬಾರ್ದು, ಸ್ಮೋಕ್ ಮಾಡಬಾರ್ದು ಅಂತ ಒಂದು ಹೇಳ್ದಂಗೆ, ಈಗ ಸ್ಮೋಕಿಂಗಲ್ಲಿ ಅದು ಬ್ಯಾಕ್ ಮೇಲೆ ಇದೆ ಇಂಜೂರಿಯಸ್ ಟು ಹೆಲ್ತ್ ಅಂತ. ಏನು ಯಾರು ಓದಲ್ವಾ? ಓದ್ತಾರೆ. ಆದರೆ ಅದನ್ನು ಓದಿದ್ರೂ ಅದ್ರ ಬಗ್ಗೆ ಒಂದು ಅರಿವು ಅಷ್ಟೇ ಅಲ್ಲ, ಅದು ತಪ್ಪಿದಾಗ ಅದ್ರ ಯಾವ ರೀತಿ ಅದಕ್ಕೆ ಸಹಾಯ ಬೇಕು ಅನ್ನೋದ್ರ ಬಗ್ಗೆ ಕೊಟ್ಟರೆ ನಿಜವಾಗ್ಲೂ ಅವರು ಸರಿ ಹೋಗೋಕ್ಕೆ ಸಾಧ್ಯತೆ. ಓಕೆ, ಸೊ ಸಂಗ್ರಾಮ್ ಸಿಂಗ್ ಅವರೇ, ಕೊನೆಯದಾಗಿ ಯಂಗ್ ಜನರೇಷನ್ಗೆ ಮೆಸೇಜ್ ಏನಿಲ್ಲ ಮೇಡಮ್, 12-13 ವರ್ಷ ಆದಮೇಲೆ ಹಾರ್ಮೋನಲ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು 17 ವರ್ಷದವರೆಗೂ ಆ ಹಾರ್ಮೋನಲ್ ರಿಯಾಕ್ಷನ್ಸ್ ನಮ್ಮ ಬಾಡಿನಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಗ ಆ ಒಂದು ಯವನದಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಅದು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ತಾಯಿ ತಂದೆಯವ್ರು ಮಾಡಬೇಕು, ಒಂದು ಸಮಾಜದಲ್ಲಿ ಯಾರಂಥ ಹಿರಿಯರು ಇರ್ತಾರೆ ಅವ್ರು ಮಾಡಬೇಕು, ಮತ್ತು ನಮ್ಮ ಸ್ಕೂಲಲ್ಲಿರುವಂತಹ ಟೀಚರ್ಗಳು, ಕಾಲೇಜಿನಂತಹ ಟೀಚರ್ಗಳು ಅವರು ಎಲ್ಲ ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಅವರು ಅಲ್ಲ, ಇವಾಗ ಯಂಗರ್ ಜನರೇಷನ್ ಹೆಂಗೆ ಹುಮ್ಮಸ್ಸು ಅಂದ್ರೆ ಅದೇ ಹೇಳಿದ ಹಾಗೆ ನೆಲಾನ ಗುದ್ದಿ ನೀರ್ ತರುವಂತಹ ಹುಮ್ಮಸ್ಸು, ಆ ಎನರ್ಜಿ, ಅಷ್ಟು ಪವರ್ ಅವರಲ್ಲಿ ಇರುತ್ತೆ. ಸೊ ಅದು ಸುಮಾರು ನಾನು ಹೇಳ್ತೀನಲ್ಲ, 3-4 ವರ್ಷಕ್ಕೆ ಈ ಹಾರ್ಮೋನಲ್ ಸಾಕಷ್ಟು ರಿಯಾಕ್ಷನ್ಸ್ ಮಾಡುತ್ತೆ. ಆ ಹಾರ್ಮೋನಲ್ ರಿಯಾಕ್ಷನ್ಸ್ಗೆ ನಾವು ಕಂಟ್ರೋಲ್ ಮಾಡ್ಕೊಂಡು ನಾವು ಹೋಯ್ತು ಅಂದರೆ ನಾವು ಒಳ್ಳೆ ದಾರಿಗೆ ಹೋಗ್ತೇವೆ. ಇಲ್ಲ ಹಾರ್ಮೋನಲ್ ರಿಯಾಕ್ಷನ್, ನಾನು ರೌಡಿ ಆಗ್ಬೇಕಾ ರೌಡಿನೇ ಆಗ್ತೀನಿ, ನಾನೊಂದು ರಾಜಕೀಯ ವ್ಯಕ್ತಿ ಆಗ್ಬೇಕಾ ರಾಜಕೀಯ ವ್ಯಕ್ತಿನೇ, ನಾನೊಬ್ಬ ಒಂದು ರಿಯಲ್ ಎಸ್ಟೇಟ್ ಅವನ ಆಗ್ಬೇಕಾ ರಿಯಲ್ ಎಸ್ಟೇಟ್ ಅವನ ಆಗ್ಬಿಡ್ತೀನಿ, ನಾನೊಬ್ಬ ಇನ್ನು ಬೇರೆ ಏನೇನು ಆಗಬೇಕೋ ಅದನ್ನು ಆಗ್ತಾನೆ ಇರ್ತೀವಿ. ಅದಕ್ಕಂದರೆ ಆ ಹಾರ್ಮೋನ್ ರಿಯಾಕ್ಷನ್ಸಲ್ಲಿ ನಮ್ಮ ಬ್ರೈನ್ ಮೇಲೆ ಸಾಕಷ್ಟು ಆಗುತ್ತೆ, ಜೆನೆಟಿಕ್ ಕ್ಯಾರೆಕ್ಟರ್ಸ್ ಚೇಂಜ್ ಆಗೋಗ್ಬಿಡುತ್ತೆ ನಮಗೆ. ಇದ್ರ ಮೇಲೆ ನಾವು ಮುಂದೆ ನಾವು ಹೋಗೋ ದಾರಿ ಸರಿಯಾಗಿ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಹಿರಿಯರು ಮತ್ತು ಸ್ಕೂಲ್ ಟೀಚರ್ಸು ಕಾಲೇಜಲ್ಲಿ ಇದಕ್ಕೆ ಮಾಡಬೇಕು, ಸರ್ಕಾರದಿಂದ ಅವೇರ್ನೆಸ್ ಮಾಡಬೇಕು. ಈ ಅವೇರ್ನೆಸ್ ಮತ್ತೆ ಈ ಕಾನೂನಿನ ಮೂಲಕ ಈ ಯೋಜನೆಯನ್ನು ಹೇಗೆ ಕಂಟ್ರೋಲ್ ಮಾಡಬಹುದು, ಯಾವೆಲ್ಲ ರೀತಿಯ ಕಾನೂನು ಸಾಕಷ್ಟು ಇದೆ. ಬಿಕಾಸ್ ಜನರಲ್ ಎಕ್ಸೆಪ್ಷನ್ಸ್ IPC ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಹೇಳಿದ್ರೆ ನಥಿಂಗ್ ಇಸ್ ಅನ್ ಅಫೆನ್ಸ್ ಇಸ್ ಡನ್ ಬೈ ಎ ಚೈಲ್ಡ್ ಆಫ್ ದ ವಿತಿನ್ 14 years ಅಂತ ಹೇಳ್ಬಿಡ್ತಾನೆ, ವಿತಿನ್ 7 years ಅಂತ ಹೇಳ್ಬಿಡ್ತಾನೆ. ಈಗೇನು 10 ವರ್ಷದ ಮಗು ಹೋಗಿದ್ದ ಮರ್ಡರ್ ಮಾಡ್ಬಿಡುತ್ತೆ. ಹೌದಾ? ಜನರಲ್ ಎಕ್ಸೆಪ್ಷನ್ ಅಲ್ಲಿ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ, ಚಿಲ್ಡ್ರನ್ಸ್ಗೆ ಫಂಡಮೆಂಟಲ್ ರೈಟ್ಸ್ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಬಿಟ್ಟಿದೆ, ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರಿಗೂ ಕೊಟ್ಟಿದೆ. ಆದ್ರೂ ಸಹ ಈ ಒಂದು ಮಾಧ್ಯಮಗಳು, ಈ ಒಂದು ನಡೆತಂತಹ ಸುತ್ತಮುತ್ತಲ ನಡೆಯುವಂತಹ ಕೃತ್ಯಗಳನ್ನು, ಈ ಕೃತ್ಯಗಳು ಇವ್ರ ಮೇಲೆ ಮನಸ್ಸು ಮೇಲೆ ಬಹಳ ಪರಿಣಾಮ ಬೀಳುತ್ತೆ. ಈ ಪರಿಣಾಮ ಬೀರೋದ್ರಿಂದ ಅವರು ಸಣ್ಣ ಪ್ರೊವೊಕೇಷನಲ್ಲಿ ಏನನ್ನ ಮಾಡ್ಬೋದು, ಮಾಡಿದ್ರೂ ಸಹ ಈ ಒಂದು ಕಾನೂನು ಅವರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅದಕ್ಕೋಸ್ಕರ ಪ್ರೊಬೇಷನ್ ಆಫೀಸರ್ಸ್ ಇರ್ತಾರೆ, ಅದಕ್ಕೋಸ್ಕರ ಇದು ಲೇಡಿ ಆಫೀಸರ್ಸ್ ಇರ್ತಾರೆ, ಮತ್ತು ಅವ್ರ ತಾಯಿ ತಂದೆ ಕರೀತಾರೆ, ಪ್ರೊಬೇಷನ್ ಹೋಮ್ಸ್ ಅಂತ ಇರ್ತಾರೆ, ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಎಲ್ಲ ಸರ್ಕಾರ ಮಾಡಿದೆ. ಅವ್ರಿಗೆಲ್ಲ ಇದೆಲ್ಲ ನಾವು ನೋಡ್ಕೊಂಡು ಒಂದೊಂದು ರೀತಿಯಲ್ಲಿ ಎಲ್ಲೆಲ್ಲಿ ಮಗು ಹೇಗೆ ಬೆಳವಣಿಗೆ ಆಗ್ತಾ ಇರುತ್ತೆ ಹಾಗೆಲ್ಲ ನೋಡ್ಕೊಂಡಿದ್ದೆ, ನಾವು ಹೋಗಿದ್ದೆ, ಅವ್ರಿಗೂ ಸರಿಯಾದ ರೀತಿಯಲ್ಲಿ ನಾವು ತರಬೇಕಾಗುತ್ತೆ. ಅದು ಇಲ್ಲದೆ ಈಗ ಡ್ರಗ್ ಶಾದಲ್ಲಿ ಈ ಬೆನಿಡ್ರಿಲ್ ಅಂತ ಹೇಳಿದ್ದೆ, ಒಂದು ಕೆಮ್ಮು ಬಂದರೆ ಅದು ಸುಮಾರು 2-3 ಬಾಟಲ್ ಕುಡಿದ್ಬಿಡ್ತಾರೆ ಮಕ್ಕಳು. ನೀವು ಹತ್ತಿರದಲ್ಲಿ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಹೋಗಿ ನೋಡ್ಬೋದು, 4-5 ಬಾಟಲ್ ಕುಡಿದ್ಬಿಡ್ತಾರೆ. ಅದು ಈ ಆ್ಯಕ್ಟಿಫೈಡ್ ಅಂತ, ನೆಗಡಿ ಬಂದರೆ ಆ್ಯಕ್ಟಿಫೈಡ್ ಅಂತ ಇತ್ತು ಮೊದಲು, ಈಗ ಬೇರೆದು ಬಂದುಬಿಟ್ಟಿದ್ದೇವೆ. ಈಗ ಟ್ಯಾಬ್ಲೆಟ್ಸ್ ಅದು ತಗೊಳ್ತಾರೆ, ಆರಾಮಾಗಿ ಹೋಗಿ ನಿದ್ದೆ ಮಾಡ್ಕೊಂಡು ಕೂತ್ಕೊಳ್ತಾರೆ. ಮತ್ತು ಏನು ಈ ಡ್ರಗ್ಸ್ ಸಿಕ್ಬಿಡುತ್ತೆ. ಈಗ ಡ್ರಗ್ಸ್ಗೆ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸಹ ಅದು ನ್ಯಾಷನಲ್ ಡ್ರಗ್ ಕಂಟ್ರೋಲ್ ಇದರಲ್ಲಿ ಆಗ್ತಾ ಇಲ್ಲ ಈಗ, ಯಾಕಂದರೆ ಬೆಳೆಯೋದೇ ಜಾಸ್ತಿ ಆಗಿದೆ. ಈಗ ಈ ಲೈಕ್ ಕಾಮನ್ ಆಗಿ ಅವೈಲಬಲ್ ಇದು ಬೆನಿಡ್ರಿಲ್ಲು, ಅವು ಇವು ಆ್ಯಕ್ಟಿಫೈಡು ಇವೆಲ್ಲ ಡ್ರಗ್ಸ್ ಸಿಗುತ್ತೆ. ಇನ್ನು ಒಂದು ಗಾಂಜಾ ಈಸಿಲಿ ಅವೈಲಬಲ್ ಇರುತ್ತೆ. ಈಗ ಯಾವುದೇ ಸ್ಲಮ್ಗೆ ಹೋಗಲಿ, ಯಾವುದೇ ಒಂದು ಮಾರ್ಕೆಟ್ ಪ್ಲೇಸ್ಗೆ ಹೋಗಲಿ, ಅಲ್ಲಿ ಒಬ್ಬ ನಿಂತ್ಕೊಂಡಿರ್ತಾನೆ, ಬರ್ತಾನೆ, ಕೊಡ್ತಾನೆ, ಇದನ್ನೆಲ್ಲ ತೊಗೊಂಡ್ಬಿಡ್ಬೋದು. ಇನ್ನು ಕಾಲೇಜ್ಗಳ ಹತ್ರ ಬಂದ್ಬಿಟ್ಟಿದ್ದೆ ಕೊಕೈನು, ಅದು ಇದು ಎಲ್ಲ ಮಾರ್ತಾರಲ್ಲಿ. ಯಾಕಂದ್ರೆ ಈಗ ಹೈಲಿ ಕಂಟ್ರೋಲ್ ಅಂತ ಇದನ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಇವನ್ನೆಲ್ಲ ಹೀಗೆ ಕಂಟ್ರೋಲ್ ಮಾಡಬೇಕು ಅಂದರೆ ಏಜೆನ್ಸೀಸ್ ಇದೆ, ನ್ಯಾಷನಲ್ ಡ್ರಗ್ ಕಂಟ್ರೋಲ್ ಆ್ಯಕ್ಟ್ ಇದೆ, ಅದನ್ನೆಲ್ಲ ಪೊಲೀಸ್ನವರು ಎನ್ಫೋರ್ಸ್ಮೆಂಟ್ ಮಾಡಬೇಕು. ಪೊಲೀಸ್ನವರು ಒಬ್ಬರೇ ಮಾಡಬೇಕಾ ಅಂತ ಇಲ್ಲ, NGOs ಮಾಡಬೇಕಾಗುತ್ತೆ. ಈಗ NGOs ಸುಮ್ಮನೆ ನಾವೆಲ್ಲ ಇದು ಸಲಹಾ ಸಮಿತಿಗಳೆಲ್ಲ ಕೊಡ್ತೀವಿ, NGOs ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಸಾಕಷ್ಟು ಡೊನೇಷನ್ಸ್ ಎಲ್ಲ ಬರ್ತಾರೆ. ಇವರೆಲ್ಲ ಇದ್ರ ಮೇಲೆ ಕಣ್ಣಿಟ್ಟಿರಬೇಕು. ಈಗ ಕಣ್ಣಿಟ್ಟಿದೆ ಹೇಳಬೇಕಾಗುತ್ತೆ, ಅವ್ರಿಗೆ ನೋಡಬೇಕಾಗುತ್ತೆ. ಯಾಕಂದರೆ ಸಿಟಿ ಮಾರ್ಕೆಟ್ ಏರಿಯಾದಲ್ಲೇ ತೊಗೊಂಡ್ರೆ ಮಕ್ಕಳೆಲ್ಲ ಅಲ್ಲೆಲ್ಲೇ ಕೂತ್ಕೊಂಡಿರ್ತಾರೆ, ನಾವು ಓದೋದಿಲ್ಲ, ಏನು ಮಾಡಲ್ಲ. 10-15 ವರ್ಷದ ಹುಡುಗರು ಅವ್ರಿಗೆ ಗಾಂಜಾ ಬೇಕಾ ಗಾಂಜಾ, ಅಫೀಮ್ ಬೇಕಾ ಅಫೀಮ್ ಸಿಗುತ್ತೆ, ಕೊಕೈನ್ ಬೇಕಾ ಕೊಕೈನ್ ಸಿಗುತ್ತೆ, ನಿಮ್ಗೆ ಯಾವುದು ಇಲ್ಸಿಡ್ ಯಾವುದು ಬೇಕೋ ಅದನ್ನೆಲ್ಲ ಸಿಕ್ಬಿಡುತ್ತೆ ಅಲ್ಲಿ. ಅವ್ರೇನು ಮಾಡ್ತಾರೆ, ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ತಾರೆ. ಅದನ್ನು NGOs ಆಗಲಿ ಪೊಲೀಸ್ನವರಾಗಿ ಕಣ್ಣು ಹಾಕಿ ಅವ್ರಿಗೆ ಕರೆಸಿದೆ, ಅವ್ರಿಗೊಂದು ಅವೇರ್ನೆಸ್ ಮಾಡಬೇಕಾಗುತ್ತೆ. ಯಾಕಂದರೆ ಈಚ್ ಒಂದು ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ ಅಟ್ಲೀಸ್ಟ್ ಒಂದ್ಸಲಿ ಮೀಟಿಂಗ್ ಇಟ್ಟಿರುವಾಗ ಒಂದು 2-3 ಸ್ಕೂಲ್ಗಳು ಹೋಗಿ ಮಕ್ಕಳೇ ನೀವೆಲ್ಲ ಹೀಗೆಲ್ಲ ಮಾಡಬಾರ್ದಪ್ಪ ಅಂತ ಹೇಳೋ ಒಂದು ಕರ್ತವ್ಯ ಇರುತ್ತೆ. ನ್ಯಾಷನಲ್ ಕಮಿಷನ್ ಆಫ್ ಚಿಲ್ಡ್ರನ್ಸ್ ಅವೇರ್ನೆಸ್ ಆಗಲಿ, ನಾವು ಪೊಲೀಸ್ನವರಾಗಲಿ, NGOs ಆಗಲಿ, ಅಥವಾ ಒಂದು ಸ್ಕೂಲು ಕಾಲೇಜಸ್ ಟೀಚರ್ಸ್ ಆಗಲಿ, ಇಟ್ ಈಸ್ ದ ಡ್ಯೂಟಿ ಲೋಕಲಲ್ಲಿರುವಾಗ ಟು ಇರಾಡಿಕೇಟ್ ಸಚ್ ಎ ಥಿಂಗ್ ಅಂತ ಹೇಳಿದೆ. ನಾವೇನು ಸಂಪೂರ್ಣವಾಗಿ ಇದು ಮಾಡೋದಕ್ಕೂ ಆಗೋದಿಲ್ಲ. ಬಿಕಾಸ್ ನಮ್ಮ ದೇಶದಲ್ಲಿ ಸುಮಾರು 100-110 ಕೋಟಿ ಜನ ಇದ್ದಾರೆ. ಇದನ್ನು ಅವೇರ್ನೆಸ್ ಮಾಡ್ಕೊಂಡು ಒಂದು ಸ್ಟೇಜ್ ಬೈ ಸ್ಟೇಜ್ ಹೋಯ್ತು ಅಂದ್ರೆ ಖಂಡಿತ ನಾವು ಫಲ ಸಿಗುತ್ತೆ. ಥ್ಯಾಂಕ್ ಯು. ಕೊನೆಯದಾಗಿ ರೇಖಾ, ನಿಮ್ಮಲ್ಲಿರುವಂತಹ ಎನರ್ಜಿನ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತೀರಾ?
ಅದನ್ನು ಒಳ್ಳೆತನದಲ್ಲಿ ಉಪಯೋಗಿಸ್ಕೋಬೇಕು. ನಾವು ಕೆಡೋದಕ್ಕೆ, ನಾವು ಹಾಳಾಗೋದಕ್ಕೆ ತಂದೆ ತಾಯಿ, ಪೋಷಕರು, ಈ ಸಮಾಜ ಅಂತ ದೂಷಿಸಬಾರ್ದು. ನಾವು ನಮ್ಮ ಲೈಫ್ನ ಒಂದು ಒಳ್ಳೆತನದಲ್ಲಿ ಲೀಡ್ ಮಾಡಬೇಕು, ಅದು ನಮಗಿರಬೇಕು. ಬಾಳೆಹಣ್ಣ ಬಿಡಿಸಿ ಇಡೋದು ಅವ್ರ ಜವಾಬ್ದಾರಿ, ಬಾಯಿಗಿಡೋದು. ನಮ್ಗೆ ತಿನ್ಬೇಕನ್ಸಿದ್ರೆ ಒಳ್ಳೇದಂತ ಅನ್ಸಿದ್ರೆ ಅದನ್ನ ನಾವು ತಿನ್ನಬೇಕು, ಕೆಟ್ಟದ್ದು ಅನ್ಸಿದ್ರೆ ಹೋಗಿಬೇಕು. ಓಕೆ, ಯುವಜನತೆಯ ದುಶ್ಚಟಗಳ ಬಗ್ಗೆ ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ 4 ಜನಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಭಾರತ 40%ಕ್ಕೂ ಹೆಚ್ಚು ಯುವಜನತೆಯನ್ನು ಹೊಂದಿದೆ. ನಿಜವಾಗಿಯೂ ಭವ್ಯ ಭಾರತದ ಕನಸು ತುಂಬ ಬೇಗ ನನಸಾಗುವಂತಹ ಎಲ್ಲ ಅವಕಾಶಗಳು ಇವೆ. ಆದರೆ ಇವೆಲ್ಲವೂ ನಿಂತಿರೋದು ಯುವಜನತೆಯ ಮೇಲೆ ಮಾತ್ರ. ಅವರು ಸರಿಯಾದಂತಹ ದಾರಿಯಲ್ಲಿ ಹೋಗಿ ದುಶ್ಚಟಗಳನ್ನು ದೂರ ಮಾಡಿ ಅಭಿವೃದ್ಧಿಯ ಕಡೆ ಗಮನ ಕೊಟ್ಟಾಗ ನಿಜವಾಗಿಯೂ ಭಾರತ ಅಭಿವೃದ್ಧಿ ಪಥದಲ್ಲಿ ಮುಂದಕ್ಕೆ ಸಾಗ್ತಾನೆ ಇರುತ್ತೆ. ಹಾಗೆಯೇ ಆ ಯುವಜನತೆಯ ಜೀವನ ಕೂಡ ಭವ್ಯವಾಗುತ್ತೆ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.